ಬೇಲೂರು ನಗರದ ಗೆಂಡೇಹಳ್ಳಿ ರಸ್ತೆಯ ಹನುಮಂತನಗರದಲ್ಲಿರುವ ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ನೂರಾರು ಸಸಿಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹುಟ್ಟುಹಬ್ಬವನ್ನು ಕೇವಲ ಸಂಭ್ರಮ ಮತ್ತು ಮೋಜು ಮಸ್ತಿಗೆ ಸೀಮಿತಗೊಳಿಸುತ್ತಿದ್ದು, ಅದರ ಬದಲಾಗಿ ಸಸಿ ನೆಡುವುದು, ರಕ್ತದಾನ ಮಾಡುವುದು, ಬಡವರಿಗೆ ನೆರವು ನೀಡುವುದು ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬ ಆಚರಿಸಿದರೆ ಅದು ಸಮಾಜಕ್ಕೆ ಉತ್ತಮ ಸಂದೇಶ ಹಾಗೂ ಯುವ ಪೀಳಿಗೆಗೆ ಪ್ರೇರಣೆಯಾಗಲಿದೆ ಎಂದು ಹೇಳಿದರು. ಇದೇ ವೇಳೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಸೇವೆಯನ್ನು ಸ್ಮರಿಸಿದ ತೀರ್ಥಕುಮಾರಿ, ತಮ್ಮ ಜೀವನದ ಕೊನೆಯ ದಿನಗಳನ್ನು ಬೇಲೂರಿನಲ್ಲಿ ಕಳೆದ ಸಾಲುಮರದ ತಿಮ್ಮಕ್ಕ ಅವರು ನಿಧನ ಹೊಂದಿ ಹಲವು ತಿಂಗಳುಗಳಾದರೂ ಸರ್ಕಾರ ಅಥವಾ ಸ್ಥಳೀಯ ಪುರಸಭೆ ಅವರ ಸ್ಮರಣಾರ್ಥ ಯಾವುದೇ ಕಾರ್ಯಕ್ರಮ ಆಯೋಜಿಸಿಲ್ಲ ಎಂಬುದು ವಿಷಾದನೀಯ ಸಂಗತಿ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ ವಿವಿಧ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು. ಅಲ್ಲದೆ ಬೇಲೂರು ನಗರದ ಸೂಕ್ತ ಸ್ಥಳದಲ್ಲಿ ಅವರ ಪ್ರತಿಮೆ ಸ್ಥಾಪನೆ ಹಾಗೂ ನಗರದ ಪ್ರಮುಖ ರಸ್ತೆಯೊಂದಕ್ಕೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರನ್ನು ನಾಮಕರಣ ಮಾಡುವಂತೆ ಪುರಸಭೆಯಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಹೋಗ್ತಾ ಇದ್ದೆ ಅನ್ನೋದು ನನ್ನ ಒಂದು ಖುಷಿ ಅಥವಾ ನನ್ನ ಒಂದು ಹೆಮ್ಮೆಯ ವಿಚಾರ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಬ್ಬ ವೃಕ್ಷ ಮಾತೆಗೆ ನಾವು ಬೇಲೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಲ್ಲ. ಇದೊಂದು ವಿಷಾದನೀಯ. ಯಾಕೆ ಅಂದರೆ ಅವರು ಪರಿಸರಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶ ಕಂಡಂಥ ಅತ್ಯಂತ ಒಂದು ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕನವ್ರನ್ನ ನಾವು ನೋಡ್ತೀವಿ. ಅಂತಹ ಒಬ್ಬ ವ್ಯಕ್ತಿಗೆ ನಾವು ಏನೂ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಅವರ ಆತ್ಮಕ್ಕೂ ಸಹ ನಾನು ಶಾಂತಿಯನ್ನು ಕೋರ್ತಾ, ಈಗ ಏನು ಮುಂದಿನ ನಮ್ಮ ಒಂದು ಪುರಸಭೆಯ ಒಂದು ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಬೇಕಾದಂಥ ಅವರ ಒಂದು ಪ್ರತಿಮೆಯನ್ನು ಇಡೀ ಬೇಲೂರನ್ನು ಒಂದು ಮುಖ್ಯವಾದಂತಹ ಒಂದು ಸ್ಥಳದಲ್ಲಿ ಇಡಬೇಕು. ಜೊತೆಗೆ ಒಂದು ಯಾವುದಾದ್ರೂ ಒಂದು ಮುಖ್ಯ ರಸ್ತೆಗೆ ಅವರ ಹೆಸರನ್ನು ಇಡಬೇಕು. ಜೊತೆಗೆ ಅವರ ಒಂದು ಕನಸು ಏನಾಗಿತ್ತು, ನಮ್ಮ ಸಾಲುಮರದ ತಿಮ್ಮಕ್ಕನವ್ರದ್ದು ಒಂದು ಮ್ಯೂಸಿಯಂ ಮಾಡಬೇಕು ಅನ್ನೋದು ಅವರ ಮಗನಾದಂತಹ ಉಮೇಶ್ ಅವ್ರದ್ದು ಆಸೆ. ಅದ್ರ ಜೊತೆಗೆ ನಮ್ಮದು ಸಹ ಆಸೆ ಇದೆ. ಒಂದು ಮ್ಯೂಸಿಯಂ ಮಾಡಿದರೆ ಬೇಲೂರಿಗೆ ಬರುವಂತಹ ಪ್ರವಾಸಿಗರು ಅನೇಕರು ಬರ್ತಾರೆ ದೇಶ ವಿದೇಶದಿಂದ. ಅಂತ ಬಂದಂಥವರು ಮ್ಯೂಸಿಯಮನ್ನು ನೋಡಿ ನಮ್ಮ ಸಾಲುಮರದ ತಿಮ್ಮಕ್ಕ ಅಜ್ಜಿಯ ಒಂದು ಸ್ಫೂರ್ತಿಯಾಗಿ ಗಿಡಗಳನ್ನು ಮತ್ತು ಪರಿಸರನ ಕಾಪಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಅದು ಬೇರೆ ಬಂದಂಥ ಪ್ರವಾಸಿಗರಿಗೆ ಒಂದಷ್ಟು ಸ್ಫೂರ್ತಿಯಾಗುತ್ತೆ. ಹಾಗಾಗಿ ಬೇಲೂರಿನ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ದತ್ತುಪುತ್ರ ಬಳ್ಳೂರು ಉಮೇಶ್, ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾಕ್ಷೇತ್ರದ ಅಧ್ಯಕ್ಷ ನರಸಿಂಹಮೂರ್ತಿ, ಶಿಕ್ಷಕ ಮಹೇಶ್, ಮಾನವ ಹಕ್ಕು ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. You are watching TV46 News Kannada.